ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡಾಗಿ ಪಫ್ ಡಿಸೈನ್ ನೋಡೋಣ ಹೇಗೆ ಹಾಕೋದು ಅಂತ. ಫಸ್ಟ್ ಒಂದು 6 ದಾರನ ಸೀರೆಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು ಈ ದಾರದಲ್ಲಿ ತೆಗಿಬೇಕು. ಲಾಕ್ ಆಗುತ್ತೆ. ಅದರ ಪಕ್ಕಕ್ಕೇ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಲಾಕ್ ಮಾಡಿದ್ರ ಪಕ್ಕಕ್ಕೇ ನೀಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಅದ್ರ ಪಕ್ಕಕ್ಕೇ ಮತ್ತೊಂದು ಸರ್ತಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಹಾಕಿದ ಪಕ್ಕಕ್ಕೇ ನೀಡಲ್ ಹಾಕಿ ದಾರ ತಂದು 3 ದಾರ ಒಂದು ಮಾಡಬೇಕು. ಸೊ 2 ಹಾಫ್ ಡಬಲ್ ಕ್ರೋಶೆ ಮಾಡಿ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ನಾನು 5 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಸೀರೆಗೆ ಅಥವಾ ಬಟ್ಟೆಗೆ ಲಾಕ್ ಮಾಡಬೇಕು. ಹಾಗೆ ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ. ಸೊ ಅದ್ರ ಪಕ್ಕಕ್ಕೇ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೊಂಡು ಹೋಗಬೇಕು. ನಾನು ಟೋಟಲ್ ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಅದರ ಪಕ್ಕಕ್ಕೇ ಸ್ಟ್ರೇಟಾಗಿ ಒಂದೇ ಲೆಂತಲ್ಲಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಅಂದರೆ ಲುಕ್ ಕಾಣಿಸುತ್ತೆ. ಒಂದು ಕೆಳಗೆ ಮೇಲೆ ಆದರೆ ಅಷ್ಟು ಸರಿ ಕಾಣಿಸೋದಿಲ್ಲ. ಆಮೇಲೆ ನಾನು ಇಲ್ಲಿ ಲೇಸಿಗೆ ಹಾಕಿ ತೋರಿಸ್ತಿದ್ದೀನಿ ಅಂತ ಅಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ, ಬಟ್ ಸೀರೆಗೆ ಹಾಕಿ ಕಾಣಿಸೋದಿಲ್ಲ. ಎಂಡಲ್ಲಿ ನಾವು ಒಂದು ಸೀರೆಗೆ ಹಾಕಿರೋದನ್ನ ತೋರಿಸ್ತೀನಿ ಡಿಸೈನ್ ನಿಮಗೆ. ಅಲ್ಲಿ ಸರಿಯಾಗಿ ಕಾಣಿಸುತ್ತೆ, ಗೊತ್ತಾಗುತ್ತೆ ನಿಮಗೆ. ಸೊ ಹೀಗೆ 7 ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಸೀರೆಗೆ ನೀಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಸೊ ಹೀಗೆ ಕಂಟಿನ್ಯೂ 7. ನಿಮಗಿನ್ನೂ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು ನಂಬರ್ಸ್ನ, 8, 9 ಅಥವಾ ನಿಮಗೆ ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆನೂ ಮಾಡ್ಕೋಬೋದು. ಇಷ್ಟಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಇಷ್ಟು 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಒಂದು 4 ಅಥವಾ 5 ಚೈನ್ಸ್ ಅಷ್ಟು ಗ್ಯಾಪ್ ಅಷ್ಟು ಬಿಟ್ಟು ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ ಈಗ 4 ದಾರ ಇರುತ್ತೆ. ನೀಡಲ್ ಮೇಲೆ 4 ದಾರ ಇರುತ್ತೆ. ಸೊ 2 ದಾರನ ಒಂದು ಸರ್ತಿ ತೆಗಿಬೇಕು. ಸೊ 3 ದಾರ ಉಳಿಯುತ್ತೆ. ಮತ್ತೆ 2 ದಾರನ ಒಂದು ಸರ್ತಿ ತೆಗಿಬೇಕು. 2 ದಾರ ಉಳಿಯುತ್ತೆ. ಮತ್ತೆ 2 ದಾರನ ಒಂದು ಸರ್ತಿ ತೆಗಿಬೇಕು. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಇದೇನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಹಾಗೆ ದಾರನ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಈ ಟ್ರಿಪಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು ಹಾಗೆ ದಾರನ ಇಟ್ಕೋಬೇಕು. ಸೊ ಕಂಟಿನ್ಯೂ ಹೀಗೆ 6 ಟೈಮ್ಸ್ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಅನಿಸುತ್ತೆ ಅಂದರೆ 5 ಟೈಮ್ಸ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಾವು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ಲ, ಸ್ವಲ್ಪ ಅಲ್ಲಿ ದೊಡ್ಡದು ಟ್ರಿಪಲ್ ಕ್ರೋಶೆ ಬಂದಿರುತ್ತೆ. ಸೊ ಅದಕ್ಕೆ ನಾವು 6 ಟೈಮ್ಸ್ ಹಾಕ್ಕೊಂಡ್ರೆ ಕರೆಕ್ಟ್ ಕಾಣಿಸುತ್ತೆ. 5 ಟೈಮ್ಸ್ ಹಾಕ್ಕೊಂಡ್ರೆ ಅದು ಕಂಬ ದೊಡ್ಡದು ಅನಿಸುತ್ತೆ. ಸೊ 6 ಟೈಮ್ಸ್ ಆದಮೇಲೆ ಈ ಥರ ಒಂದೇ ಸರ್ತಿ ದಾರನ ತೆಗಿಬೇಕು. ಇಷ್ಟು ದಾರದಲ್ಲಿ ಹಾಸಿ ದಾರ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈ ರೀತಿ ಪಫ್ ಡಿಸೈನ್ ಕಾಣಿಸುತ್ತೆ. ಸೊ ಹೀಗೆ ಮಾಡಬೇಕು ಕಂಟಿನ್ಯೂ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ನಾವು ಯಾವ ಪಾಯಿಂಟಿಗೆ ಆಗಲೇ ಟ್ರಿಪಲ್ ಕ್ರೋಶೆ ಮಾಡಿರ್ತೀವಲ್ಲ ಸೀರೆಗೆ, ಅದೇ ಪಾಯಿಂಟಿಗೆ ಹೋಗಿ ನೀಡಲ್ ಹಾಕಿ ದಾರ ತರಬೇಕು. ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲೊಂದು ಕಂಬ ಫಾರ್ಮ್ ಆಗುತ್ತೆ. ಇಲ್ಲಿ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಈ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಮತ್ತು ಸೇಮ್ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಕಂಬದ ಹಿಂದೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ 6 ಟೈಮ್ಸ್ ಹೀಗೆ ಮಾಡಬೇಕು. ಈ ಪಫ್ ಡಿಸೈನು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. 1-2 ಹೂ ಹಾಕೋತನ ಹಾಕಿದ ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ. ಇಷ್ಟು ದಾರದಲ್ಲಿ ದಾರ ತರೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಈಸಿ ಇದೆ. ಸೊ 6 ಟೈಮ್ಸ್ ಆದಮೇಲೆ ಒಂದೇ ಸರ್ತಿ ದಾರ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ಥರ ಪಫ್ ಡಿಸೈನ್ ಆಗುತ್ತೆ. ಇಲ್ಲಿ 3rd ಒನ್ ಪಫ್ ಡಿಸೈನ್ಗೆ ನಾನು ಬೀಡ್ ಹಾಕಿ ತೋರಿಸ್ತೀನಿ ಈ ಸರ್ತಿ. ಸೊ ನಾನು ಮಿಡಲ್ ಒಂದು ಪಫ್ಗಷ್ಟೇ ಬೀಡ್ ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ ನೀವು 5 ಪಫ್ ಡಿಸೈನ್ಸ್ಗೂ ಬೀಡ್ ಹಾಕ್ಬೋದು. ಇಲ್ಲ ನಮಗೆ ಮಿಡಲ್ ಅಷ್ಟೇ ಇರಲಿ ಅಂದರೆ ನಾನು ಈಗ ಹಾಕಿ ತೋರಿಸ್ತೀನಿ. ಹಾಗೆ ಹಾಕಬೇಕು. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಅಲ್ಲೊಂದು ಕಂಬ ಫಾರ್ಮ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಏನು ಹಾಕ್ತೀವಲ್ಲ ಅಲ್ಲಿ ಫಸ್ಟ್ ಚೈನ್ ಹಾಕಿದ್ಮೇಲೆ ಸೆಕೆಂಡ್ ಚೈನ್ಗೆ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಸೆಕೆಂಡ್ ಚೈನ್ ಹಾಕಬೇಕು. ಹಾಕಿ ನೆಕ್ಸ್ಟ್ ಮತ್ತೆ ಸೇಮ್ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಇದು ಬ್ಯಾಕ್ ಸೈಡ್ ಕಂಬದ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ ಹಾಗೆ ಇಟ್ಕೋಬೇಕು.
ಹೀಗೆ ಕಂಟಿನ್ಯೂ 6 ಟೈಮ್ಸ್ ಮಾಡಬೇಕು. ನೀವು ಅದೊಂದಕ್ಕೆ ಬೇಡ ನಮ್ಗೆ ಅಷ್ಟಕ್ಕೂ ಬೇಕು ಅಂದರೆ ಏನು 2 ಚೈನ್ಸ್ ಹಾಕ್ತಿರ್ತೀರಲ್ಲ, ಅಲ್ಲಿ 1 ಚೈನ್ ಹಾಕಿದ ಮೇಲೆ ಬೀಡ್ ಆ್ಯಡ್ ಮಾಡಿ ಸೆಕೆಂಡ್ ಚೈನ್ ಹಾಕಬೇಕು. ಸೊ ಇಂಥ ಪಫಿನೂ 5 ಡಿಸೈನ್ಸ್ ಬರಬೇಕು, 5 ಪಫ್ ಬರಬೇಕು ಇಲ್ಲಿ ಒಂದು ಡಿಸೈನ್ಗೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ಈಗ 6 ಟೈಮ್ಸ್ ಆದಮೇಲೆ ಈ ದಾರನ ಈ ಎಲ್ಲ ದಾರದಲ್ಲಿ ಹಾಸಿ ತೆಗಿಬೇಕು. ತೆಗೆದು ದಾರನ ಲಾಕ್ ಮಾಡಬೇಕು. ಈ ಥರ ಈ ದಾರನ ಈ ದಾರದಲ್ಲಿ ತೆಗೆದ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡಬೇಕು. ಹೀಗೆ 5 ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ಈ ಸೈಡ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಷ್ಟೇ ಗ್ಯಾಪ್ ನೋಡಿಕೊಂಡು ಈ ಕಡೆನೂ ನೀಡಲ್ ಹಾಕಿ ದಾರ ತಂದು 3 ದಾರನ 1 ಮಾಡಬೇಕು. ಇಲ್ಲಿ ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ, ಯಾಕಂದರೆ ನಾವು ನೆಕ್ಸ್ಟ್ ಕಂಟಿನ್ಯೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀವಲ್ಲ, ಸೊ ಅದಕ್ಕೆ ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ. ಮತ್ತು ಕಂಟಿನ್ಯೂ ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕಂಟಿನ್ಯೂ 7 ಮಾಡ್ಕೋಬೇಕು. ನಾನು ಯಾಕಂದರೆ ಬ್ಯಾಕ್ ಸೈಡ್ ಹಿಂದೆ 7 ಮಾಡ್ಕೊಂಡಿದ್ದೀನಲ್ಲ, ಸೊ ಇಲ್ಲೂ 7 ಮಾಡ್ಕೋಬೇಕು. ನೀವಲ್ಲಿ 6, 4, 5 ಎಷ್ಟು ಮಾಡ್ಕೊಂಡಿರ್ತೀರ ಅಷ್ಟೇ ಈ ಕಡೆಯೂ ಮಾಡ್ಕೋಬೇಕು, ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಸೊ ಸೇಮ್ ನಂಬರ್ಸಲ್ಲಿ ಮಾಡ್ಕೋಬೇಕು. ಇಲ್ಲಿ ನಾನು 7 ಹಾಫ್ ಡಬಲ್ ಕ್ರೋಶೆ ಮಾಡಿದ ಮೇಲೆ 5 ಚೈನ್ಸ್ ಕುಚ್ಚುಕಟ್ಟಕ್ಕೆ 5 ಚೈನ್ಸ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 3 ದಾರನ 1 ಮಾಡಬೇಕು. ಸೊ ಇಲ್ಲಿ ಈ ಥರ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 7 ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೋಬೇಕು. ಇಲ್ಲಿ ಬಾಜು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಸೀರೆಗೆ ಅದ್ರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 3 ದಾರ 1 ಮಾಡಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹೀಗೆ 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಡಿಸೈನ್ ಬರುತ್ತೆ. ಇಲ್ಲಿ ಈ ಥರ ಕಾಣಿಸುತ್ತೆ. ಹಾಕಿದ್ಮೇಲೆ ಸೊ ಮತ್ತೆ ಒಂದು ಪಫ್ದು ಡಿಸೈನ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು 5 ಚೈನ್ಸ್ ಅಥವಾ 4 ಚೈನ್ಸ್ ಗ್ಯಾಪ್ಗೆ ಅಷ್ಟು ಬಿಟ್ಟು ನೀಡಲ್ ಹಾಕಿ ದಾರ ತರಬೇಕು. ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು 4 ದಾರ ಇರುತ್ತೆ. ಸೊ 4 ದಾರದಲ್ಲಿ 2 ದಾರ 1 ಸರ್ತಿ, ಮತ್ತು 2 ದಾರ 1 ಸರ್ತಿ, ಮತ್ತು 2 ದಾರ 1 ಸರ್ತಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಟೋಟಲ್ ಇಲ್ಲಿ 6 ಟೈಮ್ಸ್ ಹೀಗೆ ಮಾಡಬೇಕು. 6 ಟೈಮ್ಸ್ ಆದಮೇಲೆ ಈ ದಾರನ ಅಷ್ಟು ದಾರದಲ್ಲಿ ಹಾಸಿ ತೆಗಿಬೇಕು. ತೆಗೆದು ಆ ದಾರನ ಲಾಕ್ ಮಾಡಬೇಕು. ಮತ್ತು ಕಂಟಿನ್ಯೂ 2 ಟೈಮ್ಸ್ ನಿಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ನಿಡಲ್ ಹಾಕಿ ದಾರ ತಂದು 2 ದಾರ 1, ಮತ್ತು 2 ದಾರ 1, ಮತ್ತು 2 ದಾರ 1. ಸೊ ಹೀಗೆ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಥರ್ಡ್ 1 ಪಫ್ ಹಾಕೋವಾಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು 2 ದಾರ 1, ಮತ್ತು 2 ದಾರ 1, ಮತ್ತು 2 ದಾರ 1 ಇಷ್ಟಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಇಲ್ಲಿ 2 ಚೈನ್ ಸಾಕು. ಅಲ್ಲಿ ಫಸ್ಟ್ 1 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡನ್ನ ಆ್ಯಡ್ ಮಾಡ್ತಿದ್ದೇನೆ. ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟು ಸೆಕೆಂಡ್ 1 ಚೈನ್ನ ಹಾಕ್ಕೋಬೇಕು. ಸೊ 2 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಟ್ರಿಪಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಕಂಟಿನ್ಯೂ ಮಾಡಬೇಕು ಈ ಪಫ್ ಡಿಸೈನ್ನ. ಸೊ ಹೀಗೆ ಕಂಟಿನ್ಯೂ 5 ಪಫ್ಸ್ ಮಾಡಬೇಕು ಒಂದು ಡಿಸೈನಲ್ಲಿ. ಸೊ 5th 1 ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬಟ್ಟೆಗೆ ನಿಡಲ್ ಹಾಕಿ ದಾರ ತಂದು 3 ದಾರನ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ 7 ಹಾಫ್ ಡಬಲ್ ಕ್ರೋಶೆ ಹಾಕೋತ ಹೋಗಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಲಾಕ್ ಮಾಡಿದ್ರೆ ಪಕ್ಕಕ್ಕೆ ನಿಡಲ್ ಹಾಕಿ ದಾರ ತಂದು 3 ದಾರ 1 ಮಾಡೋದು. ಈ ಸೈಡು 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಇದು 7th 1 ಹಾಫ್ ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. 7th 1 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 5 ಚೈನ್ಸ್ ಮಾಡ್ಕೋಬೇಕು. 3, 4, 5 ಚೈನ್ಸ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು 3 ದಾರನ 1 ಮಾಡೋದು. ಸೊ ಹೀಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು ಈ ಸೈಡ್ನು 7 ಹಾಫ್ ಡಬಲ್ ಕ್ರೋಶಸ್ ಮಾಡಬೇಕು. ಸೊ 7 ಹಾಫ್ ಡಬಲ್ ಕ್ರೋಶೆ ಮಾಡಿದ್ಮೇಲೆ ಡಿಸೈನ್ ಎಂಡ್ ಆಗುತ್ತೆ. ಸೊ ಲಾಕ್ ಮಾಡಬೇಕು. 2 ಟೈಮ್ಸು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆತ್ತಿ ಈ ಸೈಡ್ ಏನು ಎಕ್ಸ್ಟ್ರಾ ಕಂಟಿನ್ಯೂಸ್ ದಾರ ಇರುತ್ತಲ್ಲ ಅದು ದಾರ ಕಟ್ ಮಾಡಬೇಕು. ಕಟ್ ಮಾಡಿ ಈ ದಾರನ ಇದರಲ್ಲಿ ಹಾಸಿ ತೆಗೆದು ಸೊ ಇದನ್ನ ಸ್ವಲ್ಪ ಈಗ ಟೈಟ್ ಮಾಡಿದರೆ ಲಾಕ್ ಆಗುತ್ತೆ.
ಸೊ ಲಾಕ್ ಆದಮೇಲೆ ಎಕ್ಸ್ಟ್ರಾ ಏನು ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡಬೇಕು. ಸೊ ಫುಲ್ ಡಿಸೈನ್ ಆದಮೇಲೆ ಹೀಗೆ ಕಾಣಿಸ್ತಿದೆ. ಡೈರೆಕ್ಟ್ ನಾನು ಕುಚ್ಚನ್ನ ಸೀರೆಗೆ ಒಂದು ಡಿಸೈನ್ ಹಾಕಿದ್ದೆ, ಅದನ್ನೇ ತೋರಿಸ್ತಿದ್ದೀನಿ. ಸೊ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಆ 7/2 ಡಬಲ್ ಕ್ರೋಶೆ ಹಾಕಿದಲ್ಲೆಲ್ಲೂ ಗ್ಯಾಪ್ ಕಾಣಿಸ್ತಿಲ್ಲ ಮೇಲ್ಗಡೆ, ಅದು ಲೇಸಿ ಹಾಕಿದ್ರಿಂದ ಅಲ್ಲಿ ಕಾಣಿಸ್ತಿರುತ್ತೆ. ಸೊ ಸೀರೆಗೆ ಹಾಗೇನು ಕಾಣಿಸಲ್ಲ, ಫುಲ್ ಸ್ಯಾರಿ ಹೀಗೆ ಕಾಣಿಸುತ್ತೆ. ಸೊ ನಿಮ್ಮ ಡಿಸೈನ್ ಲೈಕ್ ಆದರೆ ನೀವು ಹಾಕಿ ಟ್ರೈ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.